ಕರೆದ್ರ ಬಂಬಿದ ಪ್ರಾಪರ್ಲಿ ಡ್ಯೂಟಿಯಲ್ಲಿರುವಾಗ ನೋ ರಿಲೇಶನ್ಶಿಪ್. ಐ ಆಮ್ ಡ್ಯೂಟಿ ಮೈಂಡೆಡ್, ಡ್ಯೂಟಿ ಕಾನ್ಶಿಯಸ್, ಡಬಲ್ ಸ್ಟಾರ್, ರೆಬಲ್ ಸ್ಟಾರ್. ವಾಟ್ ಇಸ್ ಸಲ್ಯೂಟ್? ವಾಟ್ ಐ ತಿಂಕ್ ನಾ ಮುಂದಕ್ಕೋಗ್ಬೇಕು. ಮಗನೇ ಪ್ರಮೋಷನ್ ಸಿಕ್ಕಿದ ತಕ್ಷಣ ನಾಯಿ ಅಂತ ಬೈತ್ಯಾ, ಲಾಠಿ ಹೊಡಿತ್ಯಾ, ಕ್ಯಾಕರ್ಸಿ ಅಂತ ಹೋಗಿದ್ಯಾ? 182 ಮಲ್ಲಿಗೆನ ಚಿಕ್ಕ ಸಾಹೇಬ್ರಿಗೆ ತೋರಿಸಿ ನನ್ನ ಹೇರ್ ಸ್ಟಾರ್ನ ಕೀಳ್ಸಿ ನೀನ್ ಹಾಕೊಂಡು ನಿಗರ್ಲಾಡ್ತಿದ್ಯಲ್ಲ. ನಾನು 842 ಮಲ್ಲಿಗೆನ ದೊಡ್ಡ ಸಾಹೇಬ್ರಿಗೆ ತೋರಿಸಿ ನಿನ್ 2 ಸ್ಟಾರ್ ಜೊತೆಗೆ ಇನ್ನೊಂದು ಸ್ಟಾರ್ ಸೇರಿಸಿ 3 ಸ್ಟಾರ್ ಹಾಕೊಂಡು ನಾನು ಮೆರಿಲಿಲ್ಲ. ನನ್ನ ಹೆಸರು ಹನುಮಪ್ಪ ಅಂತ ಕರಿಬೇಡ. ಇದು ನಿನ್ನ ಕಲ್ಪನೆ ಮಾತ್ರ. ಅಟೆನ್ಷನ್ ಮಗನೇ, ಲಿಸನ್. ನೀನ್ ನನ್ನ ಲೆವೆಲ್ಗೆ ಬರಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಈಗ ಹೋಗಿಂದ ನಂಬರ್ 9, ನನಗೆ ಮಾತಾಡಿ ಸುಸ್ತಾಗಿದೆ. ಹೋಗ ಟೀ ತಂಬ. ಸಕ್ಕರೆ ಜಾಸ್ತಿ. ಔಟ್ ಗೋ. ಮಗನೇ, ಟೀ ಒಳಗೆ ಸೈಲೆಂಟ್ ಹಾಕೊಟ್ಬಿಡ್ಲ. ನಾನೇ ಕಮ್ಮಿ ಎಣಿಸ್ಬೇಕಾಗುತ್ತೆ. ರಿವೆಂಜ್ ರಿವೆಂಜ್ ಗುಂಜಾ. ಸರ್ 2 ಲಕ್ಷ 1,000. 2 ಲಕ್ಷ ಏನೋ ಸರಿ, 1,000 ಯಾವ್ದು? 2 ಲಕ್ಷ ಅವನು ಎತ್ಕೊಂಡು ಹೋಗಿದ್ದು, 1,000 ನಿಮ್ಗೆ ಕೊಟ್ಟಿದ್ದು. ತಾಗಿದ ಮಾಡಗದೆ ಇದ್ರೆ 32 ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು ಮಗನೇ. ನಾನು ಏನ್ ಮಾಡಿದೆ ಸರ್? ಏನ್ ಮಾಡ್ದ? ಡ್ರಾ ಮಾಡ್ಕೊಂಡು ದುಡ್ಡನ್ನ ಜೋಪಾನವಾಗಿ ಮನೆಗೆ ತಗೊಂಡೋಗೋದು ಬಿಟ್ಬಿಟ್ಟು ಕೇರ್ ಫ್ರೀ ಅಂತ ನೀನ್ ಅಲ್ಲಾಡ್ಸ್ಕೊಂಡು ಹೋದೆ. ಯಾವ ಮೋಟರ್ ಸೈಕಲ್ ಅಲ್ಲಿ ಬಂದು ಅಟಕಾಯಿಸ್ಕೊಂಡು ಹೋಗ್ಬಿಟ್ಟ. ನೀನ್ ಕಂಪ್ಲೇಂಟ್ ಬರ್ದು ನನಗ್ ಕೊಟ್ಬಿಟ್ಟೆ. ಮತ್ತೆ ಆಚಾರ ಕೆಟ್ಟ ಮನುಷ್ಯ ನಾನು. ಕಳ್ಳನ ಚೇರೆ ಪಟ್ಟಿ ಏನು ಅಂತ ಕೇಳಿದ್ದಕ್ಕೆ ರೆಡ್ ಶರ್ಟು, ವೈಟ್ ಪ್ಯಾಂಟು, ಕ್ಲೋಸ್ಡ್ ಹೆಲ್ಮೆಟ್ ಅಂತ ನೀನ್ ಹೇಳಿದೆ. ನಾನು ಅಂಥದ್ದು ವ್ಯಕ್ತಿನ ಹಿಡ್ದಿದ್ದಕ್ಕೆ ಏಕ್ದಮ್ ನಾನು ಡೀಪ್ ಪ್ರಮೋಟ್ ಆಗ್ಬಿಟ್ಟೆ. ಎಲ್ಲ ನಿನ್ನಿಂದಲೇ. ಅವನ್ಯಾಕಯ್ಯ ಸಾಯಿಸ್ತಾ ಇದ್ಯಾ? ಇಲ್ಲಿ ಬಾರಯ್ಯ ಇಲ್ಲಿ. ನಾನು ಏನ್ ಮಾಡ್ಲಿ ಸರ್? ನಿನ್ಗೆ ಮನೆ ಮಠ ಏನಾರ ಐತಾ? ಇದೆ ಸರ್. ಸರ್ 4 ಮನೆ ಇದೆ ಸರ್. ಹಂಗಿದ್ರು ಒಂದ್ ಕೆಲಸ ಮಾಡ್ಬಿಡು, ಒಂದ್ ಮನೆ ಮಾರಾಕ್ಬಿಡು. ಮಾರ್ಬಿಟ್ಟು 2 ಲಕ್ಷ ರೂಪಾಯಿ ತಗೊಂಡ್ ನನ್ ಕೇಳಿ ಕೊಟ್ಬಿಡು. ಕೊಟ್ಬಿಟ್ರೆ ಕಳ್ಳನ್ ಹಿಡ್ದೆ ಅಂತ ನಾನು ಸರ್ಕಾರಕ್ಕೆ ಒಪ್ಪಿಸ್ಬಿಡ್ತೀನಿ. ಆಗ ಕೈ ತಪ್ಪೋಗಿರೋ ಹುದ್ದೆ ಮತ್ತೆ ನನಗೆ ಕೊಟ್ಬಿಡ್ತಾರೆ. 1 ತಿಂಗಳಲ್ಲಿ ನಿನ್ನಂತ 10 ಗಿರಾಕಿ ಸಿಕ್ಬಿಟ್ರೆ ಅಸ್ಲು ಬಡ್ಡಿ ಸಮೇತ ತೀರ್ಸ್ಬಿಡ್ತೀನಿ. ಹೇಗಿದೆ? ಲೇ ಸಿದ್ಧ, ಸಕ್ಕರೆ ಜಾಸ್ತಿ ಇರೋ ಟೀ ಹಾಕೋ. ಬಾವಾ ಮನೆ ಮಾಡ್ಬಿಡೋಣ. ಬಾ ಬಾವಾ. ಯಜಮಾನ್ರೆ, ವಿಜಯ್ನ ನಾನು ಹೇಗಾದ್ರೂ ಮಾಡಿ ಮುಗಿಸ್ತೀನಿ. ಆ ರಾಜ ಮತ್ತೆ ತಲೆ ಎತ್ತಿರೋ ಹಾಗೆ ಇವತ್ತು ಮಧ್ಯರಾತ್ರಿ ಅವನಿರೋ ಸ್ಲಮ್ಗೆ ಬೆಂಕಿ ಹಚ್ಚಿಬಿಡು. ಗುಡಿಸಲು ಬೆಂಕಿ ಹಚ್ಚು ಅಂತ ಹೇಳಿದ್ಯಾರು? ಗೊತ್ತಿಲ್ಲ. ಯಾರೋ ಹೇಳಿದ್ದು? ಹೇಳ್ತೀನಿ, ಹೇಳ್ತೇನೆ. ರುದ್ರಯ್ಯನವರು. ಆ ವಿಜಯನ ಕೈ ಕಾಲು ಮುರಿಲಿಲ್ಲ ಅಂತ ಈ ರೀತಿ ಸೇಡ್ ತೀರ್ಸ್ಕೊತಾ ಇದ್ಯಾ ರುದ್ರಯ್ಯ? ನಾನು ಇಷ್ಟು ದಿವಸ ದುಷ್ಟ ಜನರ ಕೈ ಕಾಲು ಮಾತ್ರ ಮುರಿತಾ ಇದ್ದೆ. ಆದ್ರೆ ಇವತ್ತು ನಿನ್ನ ಪ್ರಾಣ ತೆಗೆದೇ ಬಿಡಲ್ಲ. ಯಾರು ನೀನು? ನಾನು ಯಾರಾದ್ರೂ ನಿನಗೇನು? ನೀನ ರುದ್ರಯ್ಯನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಿ ತಾನೇ? ಹೌದು. ಅವನ್ನ ಒಂದೇ ಏಟಿಗೆ ಸಾಯಿಸಿ ಪ್ರಯೋಜನ ಇಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು. ಯಾಕೆ? ನಿನಗೂ ಅವನಿಗೂ ಏನ್ ಸಂಬಂಧ ಅಂತ ನಿನಗ್ ಗೊತ್ತಾದ್ರೆ ನಿನ್ನ ಎದೆಯಲ್ಲಿರೋ ಜ್ವಾಲಾಮುಖಿ ಸಿಡಿಯುತ್ತೆ, ನಿನ್ನ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ನನಗೂ ಅವನಿಗೂ ಸಂಬಂಧನ? ನೀನ್ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ ನರಕಯಾತನೆ ಜ್ಞಾಪಿಸ್ಕೋ.
ಪಡಬಾರದ ಕಷ್ಟಪಟ್ಟು ಬೀದಿ ಬಿಕಾರಿ ಆಗೋ ಹಾಗೆ ಮಾಡಿದ್ದೆ ಆ ರುದ್ರಯ್ಯ. ಅಂದ್ರೆ ನಿನ್ನ ಪ್ರೀತಿ ತಂದೆನ ಕೊಂದ ಕೊಲೆ ಪಾತಕ. ಆ ಕೊಲೆ ಅಪರಾಧ ನನ್ನ ಮೇಲೆ ಹೊರಿಸಿ ನನ್ನನ್ನು ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಂತ ನಯವಂಚಕ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನ್ ಬದುಕ್ತೆ. ಆದ್ರೆ ನಿನ್ ತಂದೆ ಅವನ ಮೋಸದ ಕುತಂತ್ರಕ್ಕೆ ಬಲಿಯಾಗಿ ಸತ್ತ. ರುದ್ರಯ್ಯ, ಆ ದೇವರೇ ಅಡ್ಡ ಬಂದ್ರು ಸರಿ, ನಿನ್ನ ಸಾಯಿಸ್ದೆ ಬಿಡೋದಿಲ್ಲ. ಆದ್ರೆ ಒಂದು ಮರಿಬೇಡ, 20 ವರ್ಷಗಳ ಕಾಲ ತಂದೆ ಕೊರಗಿನಲ್ಲಿ ಮಾನಸಿಕವಾಗಿ ಚಿತ್ರಹಿಂಸೆ ಪಡೋ ಹಾಗೆ ಮಾಡಿದ ಆ ದ್ರೋಹಿನ ಅಣು ಅಣುವಾಗಿ ಸಾಯಿಸ್ಬೇಕು. ರಾಜಾ, ಅವಳೆ ಆ ರುದ್ರಯ್ಯನ ಮುದ್ದಿನ ಮಗಳು ಮಾಧುರಿ. ಇವಳು ಗೊತ್ತು, ಒಂದ್ಸಲ ರೌಡಿಲ್ ಕಿಡ್ನಾಪ್ ಮಾಡಿದಾಗ ನಾನೇ ಬಚಾವ್ ಮಾಡಿದೆ. ಈಗ ನೀನ್ ಇವಳನ್ನ ಕಿಡ್ನಾಪ್ ಮಾಡಿ ನಿನ್ನ ಹಳೆ ಹಾಗೆ ತೀರಿಸ್ಕೊ. ಅವಳ ಅಪ್ಪ ಮಾಡಿದ ತಪ್ಪಿಗೆ ಇವಳು ಯಾಕೆ ಶಿಕ್ಷೆ? ರಾಜಾ, ನಾನು ಹೇಳ್ದಷ್ಟು ಮಾಡು. ನಿನಗೆ ರೋಷ ದ್ವೇಷ ಅನ್ನೋದು ಏನೂ ಇಲ್ವಾ? ಹಲೋ ಆನಂದ್. ಹಲೋ, ಬೆಳಗ್ಗೆ ಬರ್ತೀನಿ ಅಂದರು, ಇವಾಗ ಬರ್ತಿದ್ದೀರಾ? ಸಾರಿ. ಹಾ, ಇದೊಂದ್ ಪದನ್ ಮಾತ್ರ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಕೋಪ ಮಾಡ್ಕೋಬೇಡ ಮರಿ, ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ಥ್ಯಾಂಕ್ಸ್. ಹಲೋ ರಾಜಾ, ವಿಜಯ್ ನೋಡಕ್ ಬಂದ್ರಾ? ಇಲ್ಲ, ನಿನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ? ನಿನ್ನ ಹತ್ರ ನನಗೇನ್ ತಮಾಷೆ? ಹಲೋ, ಕ್ಯಾಸಿನೋ ಕ್ಲಬ್ಬಾ? ಅರ್ಜೆಂಟಾಗಿ ನಮ್ಮ ಮಾವ ವಿಜಯ್ನ ಕರೀತೀರಾ? ಏನು, ಬೆಳಗ್ಗೆಯಿಂದ ಬಂದಿಲ್ವಾ? ಸರಿ, ಕ್ಲಬ್ ಓನರ್ ಅವರು ಇಲ್ವಾ? ಮಲೆ, ನಾನು ಹೇಳಿದ ಲಿಸ್ಟ್ ಪ್ರಕಾರ ಆಫೀಸರ್ಸ್ಗೆಲ್ಲ ಸಮಥಿಂಗ್ ಕಳಿಸಿದೆ ತಾನೆ? ನಾನೇ ಪರ್ಸನಲ್ ಕೊಟ್ಟು ಬಂದೆ ಸರ್. ವೆರಿ ಗುಡ್. ಹಲೋ, ಯಾರು ಮಾತಾಡೋದು? ಮಿತ್ರದ್ರೋಹಿ, ಹಣದಾಸೆಗೋಸ್ಕರ ನಿನ್ನ ಪ್ರಾಣ ಸ್ನೇಹಿತನನ್ನೇ ಕೊಂದ ಪರಮ ಚಾಂಡಾಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ಯಾರೋ ನೀನು? ನಿನ್ನ ಪಾಲಿನ ಬೆಂಬಿಡದ ಭೂತ. ನೀನು ಮಲ್ಲಿಗೆ ಹೂನಾಗಿ ಸಾಕಿರೋ ನಿನ್ನ ಮುದ್ದಿನ ಮಗಳು ಈಗ ನನ್ನ ವಶದಲ್ಲಿದ್ದಾಳೆ. ಏ ಮಿಸ್ಟರ್, ಹುಡುಗಾಟ ನಿಲ್ಸೋ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಸುಳ್ಳು ಹೇಳಿ ಹಣ ಕಿತ್ಕೊಳಕ್ ಈ ನಾಟಕ ಆಡ್ತಾ ಇದೀಯಾ? ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಮಗಳ ಧ್ವನಿನ ನೀನೇ ಕಿವಿಯಾರೆ ಕೇಳು. ಪ್ಲೀಸ್ ನನ್ನ ಬಿಟ್ಬಿಡಿ. ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಮ್ ಮಾಧುರಿ, ಹೆದರ್ಕೋಬೇಡಮ್ಮ, ಹೆದರ್ಕೋಬೇಡ. ನಿನ್ನನ್ನು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳು, ಅವರನ್ನ ಜೀವ ಸಹಿತ ಸಮಾಧಿ ಮಾಡಿ ನಿನ್ನ ಉಳಿಸ್ಕೋತೀನಮ್ಮ, ಉಳಿಸ್ಕೋತೀನಿ. ಅವಳಿಲ್ಲಿದ್ರೆ ತಾನೇ ನಿನಗೆ ಜಾಗ ತಿಳಿಸೋದು. ನೀನ್ ಇಷ್ಟೊತ್ತು ಕೇಳಿದ್ದು ಟೇಪ್ ರೆಕಾರ್ಡರ್ನಲ್ಲಿದ್ದ ಅವಳ ಧ್ವನಿನ ಮಾತ್ರ. ಈಗ್ಲಾದ್ರೂ ನಂಬಿಕೆ ಬಂತ ನಾನೇ ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಅಂತ? ಒಳ್ಳೆ ಮಾತಿನಲ್ಲಿ ನನ್ನ ಮಗಳನ್ನ ಕಳಿಸ್ಕೊಡು, ಇಲ್ಲ ಅಂದ್ರೆ ಇಂಡಿಯಾದಲ್ಲಿರೋ ಎಲ್ಲಾ ಪೊಲೀಸ್ ಆಫೀಸರ್ಸ್ಗೂ ಫೋನ್ ಮಾಡಿ ಹೇಳಿ ನಿನ್ನ ಬೆಂಡೆತ್ತಿಸ್ತೀನಿ. ಪೊಲೀಸ್ನವ್ರಿಗೆ ತಿಳಿಸಿದ್ರೆ ಅಷ್ಟೇ ನಿನ್ನ ಮುದ್ದಿನ ಮಗಳ ಹೆಣ
ನಿನ್ನ ಮನೆ ಮುಂದೆ ಬಿದ್ದಿರುತ್ತೆ ಹಲೋ ಹಲೋ ಹಾಳಾದವನು ಫೋನ್ ಇಟ್ಬಿಟ್ಟ. ಮಲೆ ಸರ್ ಇಡೀ ನಮ್ ಗ್ಯಾಂಗ್ನೆ ಎಲ್ಲಾ ಕಡೆಗೂ ಕಳಿಸಿ ಮಾಧುರಿ ನಾವು ಎಲ್ಲಿದ್ರು ಹುಡುಕ ಕೇಳು. ಸರಿ ಸರ್.